ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತು ನಾವು ಇನ್ನೊಂದು ಮುಖ್ಯವಾದಂತಹ ಒಂದು ಆಯುರ್ವೇದದ ದ್ರವ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಆಯುರ್ವೇದ ದ್ರವ್ಯ ಅಂದರೆ, ಯಾಕೆಂದರೆ ಇದು ಆಯುರ್ವೇದದಲ್ಲಿ ಸಾಕಷ್ಟು ಒಂದು ಉಪಯೋಗಕಾರಿಯಾಗಿರುವಂತಹ ಒಂದು ದ್ರವ್ಯ. ಅಷ್ಟೇ ಅಲ್ಲದೆ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಇದು ಒಂದು ದಿನನಿತ್ಯ ಬಳಸುವಂತಹ ಒಂದು ಸಾಮಗ್ರಿ. ಸೊ ಅದು ಯಾವುದು ಅಂದರೆ ಅರಿಶಿಣ. ಅರಿಶಿಣವನ್ನು ಸಂಸ್ಕೃತದಲ್ಲಿ ಹರಿದ್ರ ಅಂತ ಕರೀತಾರೆ. ಇದು ಗೋಲ್ಡನ್ ಸ್ಪೈಸ್ ಅಂತಲೇ ಹೇಳ್ಬೋದು. ನಾವು ತುಪ್ಪಕ್ಕೆ ಹೇಳಿದ್ವಿ ಗೋಲ್ಡನ್ ಲಿಕ್ವಿಡ್, ಸೊ ಇದು ಗೋಲ್ಡನ್ ಸ್ಪೈಸ್ ಆಫ್ ಲೈಫ್ ಅಂತ ಹೇಳುವಂಥದ್ದು. ಹರಿದ್ರಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಇದೆ. ಜಯಂತಿ ಅಂತ. ಜಯಂತಿ ಅಂದರೆ ಕಾಯಿಲೆಗಳ ಮೇಲೆ ಗೆಲ್ಲುವಂಥದ್ದು, ಫೈಟ್ಸ್ ಅಗೇನ್ಸ್ಟ್ ಡಿಸೀಸಸ್. ವಿಷಾಗ್ನಿ, ಟಾಕ್ಸಿನ್ಸ್ ಏನೇ ಡೆವಲಪ್ ಆದರೂ ಆ್ಯಂಟಿಟಾಕ್ಸಿನ್ ಆಗಿ ಇದು ವರ್ಕ್ ಮಾಡುತ್ತೆ. ಕ್ರಿಮಿಗ್ನಿ, ಯಾವುದೇ ರೀತಿಯಾದಂತಹ ಕ್ರಿಮಿಗಳು ದೇಹದಲ್ಲಿದ್ದರೆ ಅದು ಫೈಟ್ ಮಾಡುತ್ತೆ, ಕ್ರಿಮಿಗ್ನಿ ಅಂತ ಕರೆಯುವಂಥದ್ದು. ಮೇಹಾಗ್ನಿ ಅಂದರೆ ಪ್ರಮೇಹ ಅಥವಾ ಡಯಾಬಿಟಿಸ್ ರೋಗದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಹರಿದ್ರ ಮಾಡುವಂಥದ್ದು. ಸೊ ಹೀಗೆ ವಿಧ ವಿಧವಾದ ಹೆಸರುಗಳನ್ನು ಈ ಹರಿದ್ರ ಹೊಂದಿರುವಂಥದ್ದು. ಇದರ ರಸ ಅಥವಾ ಟೇಸ್ಟ್ ಏನಿದೆ ಅಂದರೆ ಕಟು ಮತ್ತು ತಿಕ್ತ. ಕಟು ತಿಕ್ತ ಅಂದರೆ ಕಹಿ ಮತ್ತು ಖಾರ. ಇದರ ವೀರ್ಯ ಬಂದ್ಬಿಟ್ಟು ಉಷ್ಣ ವೀರ್ಯ ಉಳ್ಳಂತಾಗಿರುವಂಥದ್ದು. ಸೊ ಇದರ ಗುಣ ಕೂಡ ತೀಕ್ಷ್ಣ ಗುಣ ಅಂತ ಹೇಳಿದ್ರೆ ಇದು ಬಹಳ ಬೇಗ ನಮ್ಮ ದೇಹದಲ್ಲಿ ಡೈಜೆಸ್ಟು ಆಗೋದಿಲ್ಲ. ಸೊ ಈ ಹರಿದ್ರ ಅಂದರೆ ಒಂದು ಬೊಟಾನಿಕಲ್ ನೇಮ್ ಅಥವಾ ನಮ್ಮ ವೈಜ್ಞಾನಿಕ ನೇಮ್ ಏನು ಹೇಳ್ತಾರೆ ಅಂದರೆ ಕರ್ಕುಮಾ ಲಾಂಗ ಅಂತ. ಕರ್ಕುಮಾ ಲಾಂಗ ಅಂದರೆ ಇದರಲ್ಲಿ ಒಂದು ಕಾಂಪೊನೆಂಟ್ ಇರುವಂಥದ್ದು ಕರ್ಕುಮಿನ್ ಅಂತ. ಈ ಕರ್ಕುಮಿನ್ ಕಾಂಪೊನೆಂಟೇ ಈ ಒಂದು ಹಳದಿ ಬಣ್ಣವನ್ನು ಕೊಡ್ತಾ ಇದೆ ನಮ್ಮ ಅರಿಶಿಣಕ್ಕೆ. ಸ್ವಲ್ಪ ನಾವು ಹಿಸ್ಟ್ರಿ ಕಡೆಗೆ ಹೋದರೆ ಅರಿಶಿಣ ಮೊದಲು ಬೆಳೆದಂತಹ ಜಾಗವೇ ನಮ್ಮ ಭಾರತ. ಈ ಭಾರತದಿಂದ ಆಗ್ನೇಯ ಏಷ್ಯಾಕ್ಕೆ ಈ ಅರಿಶಿಣ ಹರಡಲಿಕ್ಕೆ ಶುರುವಾಯಿತು. ಹೇಗೆ? ನಮ್ಮ ಪುರೋಹಿತರು ಮತ್ತು ಸನ್ಯಾಸಿಗಳಿಂದ. ನೀವು ಕೇಳ್ಬೋದು, ಹೇಗೆ ಪುರೋಹಿತರು ಮತ್ತು ಸನ್ಯಾಸಿಗಳಿಂದ ಈ ಟರ್ಮರಿಕ್ ಬೇರೆ ಬೇರೆ ದೇಶಗಳಿಗೆ ಹೋಯಿತು ಅಂತ. ಆಗಿನ ಕಾಲದಲ್ಲಿ ಹರಿದ್ರ ಅಥವಾ ಟರ್ಮರಿಕ್ನ ಬಟ್ಟೆಗಳನ್ನು ಡೈ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು. ಅಂದರೆ ಅವರು ಉಡುವಂತಹ ಪುರೋಹಿತರು, ಮಾಂಗ್ಸ್ ಅಥವಾ ಪ್ರೀಸ್ಟ್ ಏನಂತಾರೆ, ಅವರೆಲ್ಲ ಉಡುವಂತಹ ಅರಿಶಿಣ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಈ ಹರಿದ್ರ ಅನ್ನು ಉಪಯೋಗಿಸಿ ಕಲರಿಂಗಿಗೋಸ್ಕರ ಅವರು ಬಳಕೆ ಮಾಡ್ತಿದ್ರು. ಹಾಗಾಗಿ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿಕ್ಕೆ ಶುರುವಾಯಿತು. ಈ ಥರ ಸ್ಪ್ರೆಡ್ ಆಗುವಂಥ ಒಂದು ಸಂದರ್ಭದಲ್ಲೇ ಲೇಟೆಸ್ಟಾಗಿ ಒಂದು ಇನ್ಸಿಡೆಂಟನ್ನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1995 ಯೂನಿವರ್ಸಿಟಿ ಆಫ್ ಮಿಸಿಸಿಪಿ ಮೆಡಿಕಲ್ ಸೆಂಟರ್ಗೆ ಟರ್ಮರಿಕ್ ಪೇಟೆಂಟ್ ಆಗಿ ಕೊಟ್ಬಿಟ್ರು. ಅದು ನಮ್ಮ ಭಾರತದಲ್ಲಿ ಇದ್ದಂಥದ್ದು. ಸೊ CSIR ಅವರು ಇದಕ್ಕೆ ಫೈಟ್ ಮಾಡಿ ಗೆದ್ದು ಅವರು ಪೇಟೆಂಟ್ನ ವಾಪಸ್ ತೊಗೊಂಡ್ರು. ಏನಂತ ಪೇಟೆಂಟು? ಟರ್ಮರಿಕ್ ಈಸ್ ಬೆನಿಫಿಷಿಯಲ್ ಫಾರ್ ಹೀಲಿಂಗ್ ವೂಂಡ್ಸ್ ಅಂತ ಅವರು ಪೇಟೆಂಟ್ನ ಟರ್ಮರಿಕ್ ಮೇಲೆ ತೊಗೊಳ್ತಾರೆ. ಅದನ್ನು ನಮ್ಮ ಭಾರತದಿಂದ ಫೈಟ್ ಮಾಡಿ ಅದನ್ನು ಅವರು ವಿಡ್ರಾ ಮಾಡಲಿಕ್ಕೆ ಇದಾಯಿತು. ಹೇಗೆ ಅಂದರೆ ಏನೇ ಮಾತಾಡಿದ್ರು, ಏನೇ ಹೇಳಿದ್ರು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡಬೇಕು ಅಂತ ನಾವು ಯಾವಾಗಲೂ ಹೇಳ್ತೀವಲ್ವ. ಸೊ ನಮ್ಮ ಶಾಸ್ತ್ರದಲ್ಲಿ ಈ ಟರ್ಮರಿಕ್ ರೆಫರೆನ್ಸಸ್ ಒಂದು 30 ರೆಫರೆನ್ಸಸ್ಸು ಒಂದು ನಮ್ಮ ಆಯುರ್ವೇದ ಬುಕ್ಗಳಲ್ಲಾಗಿರ್ಬೋದು, ಚರಕ, ಸುಶ್ರುತ, ವಾಗ್ಭಟ ಪುಸ್ತಕಗಳಲ್ಲಾಗಿರ್ಬೋದು, ಶಾಸ್ತ್ರಗಳಲ್ಲಿ, ಮತ್ತು ಕೆಲವೊಂದು ಅರಬ್ ಅಥವಾ ಉರ್ದು ಮತ್ತು ಲಿಖಿತ ರೂಪದಲ್ಲೂ ಕೂಡ ಸಿಕ್ಕಿರೋದ್ರಿಂದ ನಮಗೆ ಈ ಒಂದು ಕೇಸ್ನ ಗೆಲ್ಲಲಿಕ್ಕೆ ಬಹಳ ಸುಲಭವಾಯಿತು. ಆ ಪೇಟೆಂಟ್ನ ಅವರು ವಾಪಸ್ಸೇ ವಿಡ್ರಾ ಮಾಡ್ಕೋತಾರೆ 1995 USA ಇಂದ. ಸೊ ಈ ಅರಿಶಿಣ 2 ರೀತಿಯಾಗಿ ನಾವು ನೋಡ್ಬೋದು. ಒಂದು ಡ್ರೈ ಅರಿಶಿಣ ಮತ್ತು ವೆಟ್ ಅರಿಶಿಣ ಅಂತ ನಾವು ನೋಡ್ತೀವಿ. ವೆಟ್ ಅರಿಶಿಣ ಅಥವಾ ಹಸಿ ಅರಿಶಿಣ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು. ಇದು ಭಾಳ ಬೇಗ ಜೀರ್ಣ ಆಗಿಬಿಡುತ್ತೆ. ಅದೇ ಡ್ರೈ ಅರಿಶಿಣ ನಾವು ಏನು ನೋಡ್ತೀವಿ ಇದು ಸಾಕಷ್ಟು ಅಷ್ಟು ಬೇಗ ಜೀರ್ಣ ಆಗೋದಿಲ್ಲ. ಇದನ್ನು ನಾವು ಆಯುರ್ವೇದ ಔಷಧ ರೂಪದಲ್ಲಿ ಕೂಡ ನಾವು ಬಳಸ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಾವು ಹೇಗೆ ಇದನ್ನು ಸೇವನೆ ಮಾಡಬೇಕು, ಎಷ್ಟು ಪ್ರಮಾಣ ನಾವು ಸೇವನೆ ಮಾಡಬೇಕು, ಬಹಳ ಇಂಪಾರ್ಟೆಂಟು. 500 mg to 1 ಗ್ರಾಮ್ ಅಲ್ಲಿ ತನಕ ಮಾತ್ರ
ಸೇವನೆ ಮಾಡಬೇಕಾಗಿದ್ದು, ಹೆಚ್ಚು ಸೇವನೆ ಅರಿಶಿಣವನ್ನು ಮಾಡಬಾರ್ದು. ಮತ್ತು ನಾನು ಹೇಳಿದೆ, ಈ ಕುರ್ಕುಮಿನ್ ಅನ್ನೋ ಒಂದು ಕಾಂಪೌಂಡ್ ಅರಿಶಿಣದಲ್ಲಿ ಏನಿದೆ ಅದು ಭಾಳ ಬೇಗ ಅಬ್ಸಾರ್ಬ್ ಆಗಲ್ಲ ದೇಹದಲ್ಲಿ. ಸೊ ಹೇಗೆ ಇದನ್ನು ಅಬ್ಸಾರ್ಪ್ಷನ್ ಹೆಚ್ಚು ಮಾಡ್ಕೊಳ್ಳೋದು? ಒಂದು, ಇದು ಫ್ಯಾಟ್ ಸಾಲ್ಯುಬಲ್ ಕಾಂಪೊನೆಂಟ್, ಅಂದರೆ ನೀರಿನ ಜೊತೆ ಹೆಚ್ಚಾಗಿ ಇದು ಬೆರೆಯೋದಿಲ್ಲ ಅಥವಾ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ನೀವು ಜ್ಯೂಸ್ಗಳ ಜೊತೆ ತೊಗೋಬೋದು, ನೀರಿನ ಜೊತೆ ತೊಗೋಬೋದು, ಇದು ಯಾವುದ್ರಲ್ಲೂ ಇದು ಅಬ್ಸಾರ್ಪ್ಷನ್ ಆಗೋದಿಲ್ಲ. ನೀವು ಎಲ್ಲರೂ ಮನೆಯಲ್ಲಿ ನೋಡ್ತಿರ್ಬೋದು, ಕೆಮ್ಮು ಬಂದರೆ ಅಥವಾ ಏನಾದರೂ ಶ್ವಾಸಕೋಶದ ತೊಂದರೆ ಬಂದರೆ ಹಾಲಿನ ಜೊತೆ ಅರಿಶಿನ ಹಾಕಿ ಕೊಡುವಂಥದ್ದು ನೀವು ನೋಡಿರುವಂಥದ್ದು. ಅದಕ್ಕೆ ಹಾಲಿನ ಜೊತೆ, ಅದು ಫ್ಯಾಟ್ ಕಂಟೆಂಟ್ ಅಲ್ವಾ, ಸೊ ಹಾಲಿನ ಜೊತೆ ಬಹಳ ಬೇಗ ಈ ಕಾಂಪೊನೆಂಟು ಕರಗುತ್ತೆ. ಫ್ಯಾಟ್ ಸಾಲ್ಯುಬಲ್ ಕಾಂಪೊನೆಂಟ್ ಇದು. ಮತ್ತು ದೇಹದೊಳಗೆ ಹೇಗೆ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ನೀವು ಪಿಪ್ಪರಿನ್ ಅನ್ನೋ ಒಂದು ಕಾಂಪೊನೆಂಟ್ನ ಆ್ಯಡ್ ಮಾಡಬೇಕು. ಏನು ಪಿಪ್ಪರಿನ್? ಪೆಪ್ಪರ್ ಅಂದರೆ ಕಾಳು ಮೆಣಸಿನಲ್ಲಿರುವಂತಹ ಈ ಪಿಪ್ಪರಿನ್ ಕಾಂಪೌಂಡ್ನ ಅರಿಶಿಣದ ಜೊತೆ ನೀವು ಆ್ಯಡ್ ಮಾಡಿದ್ರೆ ನಮ್ಮ ದೇಹಕ್ಕೆ ಕುರ್ಕುಮಿನ್ ಅಥವಾ ಅರಿಶಿಣ ಚೆನ್ನಾಗಿ ಅಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ನೀವು ಎಷ್ಟೇ ಅರಿಶಿಣ ತೊಗೊಂಡ್ರೂ ನಮ್ಮ ದೇಹದಲ್ಲಿ ಇದು ಅಬ್ಸಾರ್ಬ್ ಆಗುವುದೇ ಇಲ್ಲ. ಸೊ ಎಷ್ಟು ಆ್ಯಡ್ ಮಾಡಬೇಕು ಪಿಪ್ಪರಿನ್? ಒಂದು ಪಿಂಚ್, ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರು ಸಾಕು. ಅರಿಶಿಣ ಮತ್ತು ಪಿಪ್ಪರಿನ್ ಕಾಂಬಿನೇಷನ್ ಕೊಟ್ಟರೆ 2000% ಹೆಚ್ಚಿಗೆ ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ಆಗುತ್ತೆ. 2000% ಅಂದರೆ ಕಡಿಮೆ ಅಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಇನ್ಮೇಲಿಂದ ಯಾವಾಗಲೂ ಅರಿಶಿನ ನಾವು ಬಳಕೆ ಮಾಡಿದಾಗ ಪಿಂಚ್ ಆಫ್ ಟರ್ಮರಿಕ್ ಆ್ಯಡ್ ಮಾಡಿದರೆ ನಿಮ್ಗೆ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದಷ್ಟೇ ಅಲ್ಲದೆ ಇದು ಎಲ್ಲಿ ಬೆಳೆಯುವಂಥದ್ದು? ಇದರ ಮೂಲ ಬಂದ್ಬಿಟ್ಟು ನಮ್ಮ ದಕ್ಷಿಣ ಭಾರತದಲ್ಲಿ, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು. ಮತ್ತು ವರ್ಲ್ಡಲ್ಲಿ ನೋಡಿದಾಗ ಇದು ತೈವಾನ್, ಇಂಡೋನೇಷ್ಯಾ ಮತ್ತು ಇಂಡೋ ಚೈನಾ, ಕೆಲವು ಭಾಗಗಳಾದ ಚೈನಾದಲ್ಲಿ ಇದನ್ನು ಬೆಳೀತಾರೆ ವರ್ಲ್ಡಲ್ಲಿ ನೋಡಿದಾದ್ರೆ. ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ 80% ಆಫ್ ಪ್ರೊಡಕ್ಷನ್ ಆಫ್ ಟರ್ಮರಿಕ್ ಆಗುವಂಥದ್ದು ಇರಾನ್ ದೇಶದವರು ಬಹಳ ಇಂಪೋರ್ಟ್ ಮಾಡ್ಕೋತಾರೆ ಟರ್ಮರಿಕ್ಕನ್ನು. ಇನ್ನು ನಮ್ಮ ಶಾಸ್ತ್ರಕ್ಕೆ ಬಂದಾಗ, ರಿಚುವಲ್ಸ್, ನಮ್ಮ ಭಾರತ ದೇಶದ ರಿಚುವಲ್ಸ್ಗೆ ಬಂದಾಗ ನಾವೆಲ್ಲ ನೋಡ್ಬೋದು, ಯಾವುದೇ ಕಲ್ಚರ್ ಆಗಿದ್ರೂ ಕೂಡ ಒಂದು ರಿಚುವಲ್ನಲ್ಲಿ ಮದುವೆ ಶಾಸ್ತ್ರ ಬಂದಾಗ ಅರಿಶಿಣ ಶಾಸ್ತ್ರ ಅಂತ ಮಾಡ್ತೀವಿ. ಯಾಕೆ ಅರಿಶಿನ ಶಾಸ್ತ್ರ? ಅರಿಶಿನಕ್ಕೆ ಯಾಕೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮದುವೆನಲ್ಲಿ? ಯಾಕೆ ಮಾಡಬೇಕು ಅರಿಶಿನ ಶಾಸ್ತ್ರ? ಹಲವಾರು ಕಾರಣಗಳಿದೆ. ಒಂದು, ಅರಿಶಿಣವನ್ನು ಒಂದು ಗುರು ಹಿರಿಯರಿಂದ ಒಂದು ಬ್ಲೆಸ್ಸಿಂಗ್ ಆಗಿ ಕೊಡುವಂಥದ್ದು. ಮತ್ತು ಒಂದು ಮದುವೆ ಸಮಾರಂಭ ಅಂದರೆ 100 ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಸೊ ಅರಿಶಿಣಕ್ಕೆ ಆ್ಯಂಟಿಸೆಪ್ಟಿಕ್ ಒಂದು ಗುಣಗಳಿರೋದ್ರಿಂದ ಮದುಮಗಳು ಅಥವಾ ಮದುಮಗನಿಗೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಅರಿಶಿಣವನ್ನು ಬಳಕೆ ಮಾಡಲಾಗತ್ತೆ. ಅದರ ಜೊತೆಗೆ ತುಂಬ ಸ್ಟ್ರೆಸ್ಸು, ತುಂಬ ಗಲಾಟೆಗಳು ಆಗ್ತಿರೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಆಗುತ್ತೆ ಅರಿಶಿಣ. ಇದು ಮನಸ್ಸನ್ನು ನೆಮ್ಮದಿಯಾಗಿರುವುದೇ, ಕಾಮಾಗಿ ಸ್ಟ್ರೆಸ್ ಫ್ರೀ ಆಗಿ ಇಡಲಿಕ್ಕೂ ಕೂಡ ಅರಿಶಿಣವನ್ನು ಒಂದು ಮದುವೆ ಸಮಾರಂಭಗಳಲ್ಲಿ ಬಳಸುವಂಥದ್ದನ್ನು ನಾವು ನೋಡುವಂಥದ್ದು. ಈ ಅರಿಶಿಣಕ್ಕೆ ಮತ್ತು ಪೌಷ್ಟಿಕಾಂಶಗಳು, ಸೊ ವಿಟಮಿನ್ ಎ, B1, B2, C, ನಯಾಸಿನ್, ಇವೆಲ್ಲ ಪೌಷ್ಟಿಕಾಂಶಗಳು ಅರಿಶಿಣದಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು. ಸೊ ಇವಿಷ್ಟೆಲ್ಲ ಗುಣಗಳನ್ನು ನೀವು ಇವತ್ತು ತಿಳಿದುಕೊಂಡಿದ್ದೀರಿ. ಬರೀ ಅಡುಗೆ ಮನೆಗೆ ಅಷ್ಟೇ ಸೀಮಿತವಾಗದೆ ಇದು ನಮ್ಮ ಆಯುರ್ವೇದದಲ್ಲೂ ಕೂಡ ಔಷಧ ರೂಪದಲ್ಲಿ ನಾವು ಬಳಸುವಂಥದ್ದು. ಹೆಚ್ಚು ಪ್ರಾಮುಖ್ಯತೆ ಈ ಅರಿಶಿಣಕ್ಕೆ ನಮ್ಮ ಭಾರತದಲ್ಲಿ ಕೊಟ್ಟಿರುವಂಥದ್ದು. ಈ ಎಲ್ಲ ಗುಣಗಳನ್ನು ತಿಳಿದುಕೊಂಡು, ಪ್ರಮಾಣವನ್ನು ತಿಳಿದುಕೊಂಡು ನೀವೆಲ್ಲ ಬಳಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಯುರ್ವೇದ ಸಾಮಗ್ರಿಗಳ ಬಗ್ಗೆ ಮಾತಾಡೋಣ, ಅದರ ಜೊತೆಗೆ ಔಷಧ ಗುಣಗಳ ಬಗ್ಗೆನೂ ನಾವು ಮಾತಾಡೋಣ. ಹೀಗಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ.